ಸೊ ನಮಸ್ಕಾರ ಫ್ರೆಂಡ್ಸ್, ನಾವೀಗ ಚಾರ್ಟಿಂಗ್ನ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಫಸ್ಟ್ ಬಂದುಬಿಟ್ಟು ಚಾರ್ಟಿಂಗ್ನ ಈ ಥರ ಕ್ಲಿಕ್ ಮಾಡ್ಕೋಬೇಕು. ಚಾರ್ಟಿಂಗ್ನ ಟೈಪ್ ಮಾಡೋದಕ್ಕೆ ಈ ಥರ ಕ್ಲಿಕ್ ಮಾಡಿರೋದಕ್ಕೆ ಈ ಥರ ಚಾರ್ಟಿಂಗ್ ಓಪನ್ ಆಗುತ್ತೆ. ಅದರಲ್ಲಿ 3 ಐಕಾನ್ಸ್ ಇರುತ್ತೆ. ಅದರಲ್ಲಿ ಸ್ಕ್ರೀನರ್ಸ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸರ್ಚ್ ಸ್ಕ್ರೀನರ್ ಅಂತ ಇರುತ್ತೆ. ಸರ್ಚ್ ಕ್ರಿಯೇಟ್ ಯುವರ್ ಓನ್ ಅಂತ ಇರುತ್ತೆ. ಸೊ ನೀವು ಇವಾಗ ಇಲ್ಲಿ ಕೆಳಗಡೆ ನಿಮ್ಗೆ ಅವಾಗ ಮೊದಲಲ್ಲಿ ಇದರಲ್ಲಿ ಯಾವ ಥರ ಕೆಳಗಡೆ ಯಾವ್ಯಾವ ಇದೆ ಅನ್ನೋದನ್ನೆಲ್ಲ ತೋರಿಸ್ಕೊತೀನಿ. ಮತ್ತು ನೀವು ಕ್ರಿಯೇಟ್ ಯುವರ್ ಓನ್ ಅಂತ ಸೆಲೆಕ್ಟ್ ಮಾಡಿದಾಗ ಸೊ ನೀವೇನು ಮಾಡ್ಬೋದು ಅಂದರೆ ಯಾವಾಗ ಅದು ಓಪನ್ ಆಗುತ್ತೆ ಕ್ರಿಯೇಟ್ ಯುವರ್ ಓನ್ ಅಂತ. ಸೊ ಅದರಲ್ಲಿ ಸ್ಟಾಕ್ ಪಾಸಸ್ ಆಲ್ ಆಫ್ ದಿ ಬಿಲೋ ಫಿಲ್ಟರ್ಸ್ ಇನ್ ಕ್ಯಾಶ್ ಸೆಗ್ಮೆಂಟ್ ಅಂತ ಇರುತ್ತೆ. ನೀವು ಕ್ಯಾಶ್ ಸೆಗ್ಮೆಂಟ್ನ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಕ್ಯಾಶ್ ಆಲ್ ಇಂಡೈಸಿಸ್, ಬ್ಯಾಂಕ್ ನಿಫ್ಟಿ, ಬ್ರಾಡ್ ಇಂಡೈಸಿಸ್, ETF, ಫ್ಯೂಚರ್ಸ್, ಗೋಲ್ಡ್ ETF. ಸೊ ಈ ಥರ ಬೇಜಾನ್ಸ್ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಅದರಲ್ಲಿ ಸೊ RSI ಲೆವೆಲ್ ಮೇಲ್ಗಡೆ ನೀವು ಇದನ್ನ ಕ್ಲಿಕ್ ಮಾಡ್ಕೊಬೋದು. ಓಕೆ, ನಾವಿವಾಗ ಫ್ಯೂಚರ್ ನೋಡೋಣ. ಫ್ಯೂಚರ್ಸಲ್ಲಿ ಹೋದರೆ ಸೊ ನಾವು ಇಲ್ಲಿ ಪ್ಲಸ್ ಸಿಂಬಲ್ ಇರುತ್ತೆ. ನೀವು ಪ್ಲಸ್ ಸಿಂಬಲ್ ಹತ್ರ ಹಿಂಗೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಸೊ ಇಂಡಸ್ಟ್ರಿ, ಸೆಕ್ಟರು, ಮಾರ್ಕೆಟ್ ಕ್ಯಾಪು, ಓಪನ್ನು, ಈ ಲೋ, ಕ್ಲೋಸು, ವಾಲ್ಯೂಮ್ ಈ ಥರ ಇರುತ್ತೆ. ನಾವೇನು ಸೆಲೆಕ್ಟ್ ಮಾಡಬೇಕು, RSI ಅಂದರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ನೆಕ್ಸ್ಟ್ ಬರೋದು ಸೊ ಗ್ರೇಟರ್ ದನ್ ಈಸ್ ಈಕ್ವಲ್ ಟು ಅಂತ ತೊಗೊಂಡ್ರೆ ನಮಗೆ ಸೊ ಇದಾದಮೇಲೆ ನಮಗೆ ನಂಬರ್ಸ್ ಬರುತ್ತೆ. ನಂಬರ್ಸನ್ನು ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅದೇ ಥರನೇ ನೆಕ್ಸ್ಟ್ RSI ಅಂದರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಮತ್ತು ಅದನ್ನು ತೊಗೊಂಡು ಮತ್ತೆ ಸೇಮ್ ಅದೇ ಥರ ಈಗ ಯಾವ ಥರ ತೊಗೊಂಡು ಅದೇ ಥರ ಏನು ಮಾಡ್ಕೋಬೇಕು. ನೆಕ್ಸ್ಟ್ RSI ಇದೇ ಥರ ತೊಗೊಂಡಾಗ ನಮಗೇನಾಗುತ್ತೆ ಸೊ ನಮಗೆ ಯಾವ ಥರ ಬೇಕಾದ್ರೂ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದು ನಂಬರ್ಸು. ಓಕೆ, ಇಲ್ಲಿ ನಮಗೆ ಫ್ಯೂಚರ್ಸ್ ತೊಗೊಂಡಾಗ ನಮಗೆ ಡೈಲಿ ಬೇಡ 15 ಮಿನಿಟ್ಸ್ ಅಂತ ಒಂದು ಸೆಲೆಕ್ಟ್ ಮಾಡ್ಕೊಂಡಾಗ ಇದು 15 ಮಿನಿಟ್ಸು. ಗ್ರೇಟರ್ ದನ್ 60 ತೊಗೊಂಬೋಣ. ಸೊ ನೀವು 15 ತೊಗೋಬೋದು, 40 ತೊಗೋಬೋದು, ನಿಮಗೆ ಡಿಪೆಂಡ್ ಅಪಾನ್ ಇರುತ್ತೆ. 15 ಮಿನಿಟ್ಸು ಡೈಲಿ ಎಷ್ಟು ಇರಬೇಕಾಗುತ್ತೆ, ಡೈಲಿ 16 ಹಾಕೋಣ. ವೀಕ್ಲಿ ಬಂದುಬಿಟ್ಟು ಇಲ್ಲಿ ವೀಕ್ಲಿ ಅಂತ ಸೆಲೆಕ್ಟ್ ಮಾಡೋಣ. ವೀಕ್ಲಿ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಮಗೆ ವೀಕ್ಲಿ ಬಂದುಬಿಟ್ಟು 55 ಇಟ್ಕೊಬೋಣ, ಇಲ್ಲ 58 ಇಟ್ಕೊಂಡ್ರೂ ನಡೆಯುತ್ತೆ, ಪ್ರಾಬ್ಲಮ್ ಏನಿಲ್ಲ. ನೆಕ್ಸ್ಟು ಮಂತ್ಲಿ ತೊಗೋಬೋದು. ಸೊ ನೆಕ್ಸ್ಟ್ ಅದೇ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ RSI ಅಂದರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಸೊ ಇದನ್ನು ತೊಗೊಂಡು ನೆಕ್ಸ್ಟು ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇಲ್ಲಿ ನಂಬರ್ಸ್ ಇಲ್ಲಿ 60 ಮಂತ್ಲಿ ಅಲ್ಲ, ಮಂತ್ಲಿ 60 ಮೇಲೇ ಇರಲಿ, ಸೊ ಪ್ರಾಬ್ಲಮ್ ಇಲ್ಲ. ಸೊ ಇದು ಬಂದುಬಿಟ್ಟು ಇಲ್ಲಿ ಡೈಲಿ ಅಂತ ಇರೋದ್ರಲ್ಲಿ ಮಂತ್ಲಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೊ ಇದನ್ನು ನಾವು ರನ್ ಕೊಟ್ಟರೆ ಇಲ್ಲಿ ರನ್ ಅಂತ ಇರುತ್ತೆ. ಸೊ ಅದನ್ನು ಕೊಟ್ಟರೆ ಸೊ ನಮಗಿಲ್ಲಿ ಎಷ್ಟು 17 ಸ್ಟಾಕ್ ಸಿಕ್ಕಿದೆ. ಸೊ ಇದು ಫ್ಯೂಚರ್ ಆಪ್ಷನ್ಸಲ್ಲಿ ಇದು ಸಿಗುತ್ತೆ ಅಂದರೆ ಲಾರ್ಜು 5.4% ಯಾವ್ದು ಬಂದಿದೆ, GE ವರ್ನೋವಾ T&D ಇಂಡಿಯಾ ಲಿಮಿಟೆಡ್, ಲಾರಸ್ ಲ್ಯಾಬ್ಸ್ ಲಿಮಿಟೆಡ್, RBL ಬ್ಯಾಂಕ್ ಲಿಮಿಟೆಡ್, ಭಾರತ್ BHEL, ನಿಪ್ಪಾನ್ ಲೈಫ್ ಇಂಡಿಯಾ ಅಸೆಟ್ಟು, ಇಟಾಚಿ ಎನರ್ಜಿ, ಪಾಲಿಕ್ಯಾಬ್ ಇಂಡಿಯಾ, ಲುಪಿನ್ ಲಿಮಿಟೆಡು, ಸೊ ಐಚರ್ ಮೋಟರ್ಸ್ ಇದೆ, KE ಇಂಡಸ್ಟ್ರೀಸ್ ಇದೆ, ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್, ಆಕ್ಸಿಸ್ ಬ್ಯಾಂಕ್ ಲೋನ್ -0.16. ಸೊ ಈ ಥರ ನಮಗೆ ಸ್ಟಾಕ್ ಸಿಗುತ್ತೆ. ನೀವು ಇದರಲ್ಲಿ ಮತ್ತೆ ನೀವು ಬೇಕಾದ್ರೆ ಇದಕ್ಕೆ ಹೋಗ್ಬಿಟ್ಟು ನಿಮ್ಗೆ ಯಾವ ಥರ ಬೇಕೋ ಸ್ಕ್ರೀನರಲ್ಲಿ ಹೋಗ್ಬೇಕಾದ್ರೆ ಅದು ಏನು ಮ್ಯಾನುಫ್ಯಾಕ್ಚರಿಂಗ್ ಅವೆಲ್ಲ ನೀಟಾಗಿ ಚೆಕ್ ಮಾಡ್ಕೊಬೋದು. ಸೊ ಅದನ್ನು ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದೇ ಥರ ನಾವು ಹೊಸ್ದಾಗಿ ಒಂದೊಂದೇ ಕಲಿತಾ ಹೋಗ್ಬೋದು. ಸೊ ನಾವಿನ್ನೇನು ಮಾಡಿದ್ವಿ, RSI ಮೇಲ್ಗಡೆ ಏನಾಗುತ್ತೆ 15 ಮಿನಿಟ್ಸ್ ಅಂದರೆ 15 ಮಿನಿಟ್ಸ್ RSI ಬಂದ್ಬಿಟ್ಟು 60 ತೊಗೊಂಡಿದ್ದೀನಿ, ಡೈಲಿ RSI ಬಂದ್ಬಿಟ್ಟು 60 ತೊಗೊಂಡಿದ್ದೀನಿ, ವೀಕ್ಲಿ RSI 58, ಮಂತ್ಲಿ RSI 60. ಸೊ ಈ ಥರ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಇದನ್ನು ಬೇಕಾದ್ರೆ ಚೇಂಜಸ್ ಮಾಡ್ಕೊಬೋದು ನಿಮಗೇನು. ಸೊ ಮಂತ್ಲಿ RSI 50, ಇಲ್ಲ ವೀಕ್ಲಿ RSI 50, ಸೊ ಡೈಲಿ RSI 50, 15 RSI 50 ಈ ಥರನೂ ತೊಗೋಬೋದು. ನಿಮ್ಗೆ ಯಾವ ಥರ ಬೇಕಾದ್ರೂ ತೊಗೋಬೋದು. ಸೊ ಮೇಯ್ನ್ ಬೆಸ್ಟ್ ಅಂದರೆ ನಮ್ಗೆ 60 ಇದ್ದರೆ ನಮ್ಗೆ ಬೆಟ್ರ್, ಯಾಕೆಂದ್ರೆ ಅಲ್ಲಿಂದನೇ ಹೈ ಅವರು ಫ್ಯೂಚರಲ್ಲಿ. ಸೊ ನಾವು ಮೇಯ್ನ್ ಯೂಸ್ ಮಾಡೋದು 60 ಮೇಲ್ಗಡೆ. ಸೊ ಇದರಿಂದ ನಾವು 16 ತೊಗೊಂಡು ನಮ್ಗೆ 10 ಆರ್ 2 ಡೇಸ್ ಆರ್ 3 ಡೇಸ್ ಅಲ್ಲ 5 ಡೇಸಲ್ಲಿ ನಾವು ಸ್ವಲ್ಪ ಬೈ ಮಾಡ್ಕೊಂಡು ಒಂದು ಸ್ವಲ್ಪ ಪ್ರಾಫಿಟ್ ಮಾಡಿಕೊಂಡು ಎಕ್ಸಿಟ್ ಆಗ್ಬೋದು. ಸೊ ಇದು ಸ್ಕ್ರೀನರಲ್ಲಿ ನಾವು ಚೆಕ್ ಮಾಡುವಂಥ ಒಂದು ಫ್ಯೂಚರ್ ಆಪ್ಷನ್ಸ್. ಓಕೆನಾ. ಇದು ನನಗೆ
ಇದರಲ್ಲಿ ಕ್ಯಾಶ್ ಸೆಗ್ಮೆಂಟಲ್ಲಿ ಹೋಗಿ ನಾವು ಬೇಕಾದ್ರೆ ಸೊ ನಾವು ಒಳ್ಳೊಳ್ಳೆ ಸ್ಟಾಕ್ಸ್ನ ಸರ್ಚ್ ಮಾಡ್ಬೋದು. ಸೊ ಇದೇ ಥರನೇ ಸೊ ನೆಕ್ಸ್ಟ್ ನಾವು ಇದು ಬೇಡ ಅಂದ್ರೂ ನಮಗೆ ಸ್ಟ್ರಾಂಗ್ ಸ್ಟಾಕ್ಸ್ ಅಂತ ಬರುತ್ತೆ ಇದರಲ್ಲಿ. ಓಕೆ, ಚಾರ್ಟಿಂಗಲ್ಲೇ ಇದೇ ಥರ ಈ ಥರ ಚಾರ್ಟಿಂಗ್ ತೊಗೊಂಡು ಸೊ ಅದೇ ಬ್ಯಾಕ್ ಬಂದು ಸಿಗುತ್ತೆ ನಮಗೆ. ಸೊ ಇಲ್ಲಿ ಸ್ಟ್ರಾಂಗ್ ಸ್ಟಾಕ್ಸ್ ಅಂತ ಹಿಂಗೆ ಹೊಡೆದ್ರೆ ಸೊ ಇದರಲ್ಲಿ ನಮಗೆ ನೋಡಿರಿ ಡೈಲಿ ಕ್ಲೋಸ್ ಗ್ರೇಟರ್ ದನ್ ಒನ್ ಡೇ ಕ್ಲೋಸ್ ಗ್ರೇಟರ್ ದನ್ 2 days ಈ ಥರ ಎಲ್ಲ ಇರುತ್ತೆ. ಸೊ ಇದರಲ್ಲಿ ನಮ್ಗೆ ಒಳ್ಳೆಯ ಸ್ಟಾಕ್ಸು ಚೆನ್ನಾಗಿರೋ ಸ್ಟಾಕ್ಸು ಸಿಗುತ್ತೆ ನಮಗೆ. ಸೊ 240 ಸ್ಟಾಕ್ಸ್ ಸಿಕ್ಕಿದೆ ಇದರಲ್ಲಿ. ಇದರಲ್ಲಿ ನಿಮ್ಗೆ ಯಾವುದು ಅಂದರೆ ನೀವು ಅದ್ರಲ್ಲಿ ಸರ್ಚ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕಾದ್ರೂ ನಿಮ್ಗೆ ಅದೇ 60 ಹಾಕ್ಕೊಂಡ್ರು RSI ಮೇಲ್ಗಡೆ ಸೊ ನಿಮ್ಗೆ ಒಳ್ಳೊಳ್ಳೆ ಸ್ಟಾಕ್ಸ್ ಸಿಗುತ್ತೆ. ಸೊ ದೆರ್ ಈಸ್ ನೋ ಇಶ್ಯೂ ಫಾರ್ ದಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಮತ್ತು ನನಗೆ ತಿಳಿದಿರುವಂಥ ಒಂದು ಎಲ್ಲ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನೇ ಕಾಮೆಂಟ್ಸ್ ಇದ್ದರೂ ಅಂದರೆ ನಿಮಗೇನೇ ಬೇಕು ಅಂದರೂ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಅದರ ಬಗ್ಗೆ ನಾನು ನಿಮಗೆ ಒಂದು ಸೆಷನ್ನ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.